ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಇವತ್ತಿನ ವಿಡಿಯೋದಲ್ಲಿ ನಾನು ಕೃಷ್ಣ ಮತ್ತು ಸುಧಾಮರ ಫ್ರೆಂಡ್ಶಿಪ್ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳ್ತೀನಿ, ಕೇಳಿ. ಇದು ನಮ್ಮೆಲ್ಲರ ಜೀವನಕ್ಕೂ ಕೂಡ ತುಂಬ ದೊಡ್ಡ ಸ್ಫೂರ್ತಿಕರದಾಯಕವಾದ ಒಂದು ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಶುರು ಮಾಡಿಬಿಡೋಣ ಸ್ಟೋರಿನ. ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ಟೋರಿನ ಶುರು ಮಾಡೋಣ. ಸೊ ಇದೊಂದು ಏನು ಹೇಳುತ್ತೆ ಅಂದರೆ, ಈ ಸ್ಟೋರಿ ಜೀವನದಲ್ಲಿ ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದರೂ, ನಾವು ತುಂಬ ರಿಚ್ ಆಗಿದ್ದರೂ, ನಾವು ಕೆಲವೊಂದು ವ್ಯಾಲ್ಯೂಸ್ನ ಮರಿಬಾರ್ದು ಅನ್ನೋದನ್ನು ಈ ಸ್ಟೋರಿ ತಿಳಿಸಿಕೊಡುತ್ತದೆ. ಸೊ ಈ ಪ್ರಸಂಗವನ್ನು ನಾನು ನಿಮಗೆ ಹೇಗೆ ಅಂತ ನಾನು ಹೇಳ್ತೀನಿ. ಇವರು ಸುಧಾಮ ಮತ್ತು ಕೃಷ್ಣ ಚಿಕ್ಕ ವಯಸ್ಸಿಂದ ಬಾಲ್ಯ ಸ್ನೇಹಿತರು. ಸೊ ಕೃಷ್ಣ ದ್ವಾರಕೇಶ್ವರ ಅಂದರೆ ದ್ವಾರಕ್ಕೆ ರಾಜ. ಇವರು ಸುಧಾಮರು ಏನಂದರೆ, ಇವರು ಒಂದು ಬಡವರ ಕುಟುಂಬದಲ್ಲಿ ಹುಟ್ಟಿರುವಂತಹ ಪೂರ್ ಬ್ರಾಹ್ಮಿನ್. ಸೊ ಇವ್ರ ಊರಲ್ಲಿ ತುಂಬ ಕಷ್ಟ ಬಂದ್ಬಿಟ್ಟಿರುತ್ತೆ, ಬರಗಾಲ ಬಂದ್ಬಿಟ್ಟಿರುತ್ತೆ. ಆವಾಗ ಊರಲ್ಲಿರುವ ಜನರು ಹಾಗೆ ಸುಧಾಮ ಅವ್ರ ವೈಫು ಎಲ್ಲರೂ ಸೇರಿಕೊಂಡು, ನಿಮ್ಮ ಫ್ರೆಂಡ್ ಆದ ಶ್ರೀಕೃಷ್ಣ ಇದ್ದಾರಲ್ವ, ಸಹಾಯ ಕೇಳು ಸುಧಾಮ ಅಂತ ಎಲ್ಲರೂ ಹೇಳ್ತಾರೆ. ಆವಾಗ ಸುಧಾಮ ಕೃಷ್ಣನನ್ನು ಸಹಾಯ ಕೇಳಲು ನಗರಕ್ಕೆ ಬರುತ್ತಾನೆ. ಆವಾಗ ಕಾವಲು ಕಾಯ್ತಿರ್ತಾರಲ್ವ ದ್ವಾರಕಾ ನಗರವನ್ನು, ಕೃಷ್ಣ ಅವರ ಮನೆಯನ್ನು ಅಂದರೆ ಅರಮನೆ, ಕೃಷ್ಣನ ಅರಮನೆಯನ್ನು ಕಾವಲು ಕಾಯ್ತಾ ಇರ್ತಾರಲ್ವ, ಅವರು ಹೋಗ್ಲಿಕ್ಕೆ ಬಿಡೋದಿಲ್ಲ. ಸುಧಾಮ ಕೃಷ್ಣನ ಮೀಟ್ ಮಾಡಬೇಕು ಅಂದರೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಏಕೆಂದರೆ ಸುಧಾಮ ವೇಷಭೂಷಣ ತುಂಬ ಪೂರ್ ಆಗಿರುತ್ತೆ. ಹೆಂಗೆ ಅಂದರೆ ಒಂಥರ ಭಿಕ್ಷುಕೆ ಟೈಪ್ ಆ ಥರ ಇರ್ತಾರೆ. ಸುಧಾಮರ ವೇಷಭೂಷಣ, ಅವರಿದ್ದಿದ್ದ ಸ್ಥಿತಿಯನ್ನು ಕಂಡು ಕಾವಲು ಕಾಯ್ತಿರ್ತಾರಲ್ವ ಸೈನಿಕರು, ಅವರೆಲ್ಲ ಒಳಗಡೆ ಹೋಗೋದಕ್ಕೆ ಬಿಡುವುದಿಲ್ಲ. ಸೊ ಕೃಷ್ಣ ಅಂತ ಮನಸ್ಸಲ್ಲಿ ನೊಂದುಕೊಂಡು ಒಂಥರ ತುಂಬ ದುಃಖ ಪಡ್ತಿರ್ತಾನೆ. ಇಲ್ಲ, ನಾನು ಕೃಷ್ಣನ ನೋಡಲೇಬೇಕು ಅಂತ ಹಠ ಮಾಡ್ತಿರ್ತಾನೆ. ಅದಕ್ಕೆ ಸೈನಿಕರು ಫುಲ್ಲು ಅವಮಾನ ಮಾಡುವ ರೀತಿ, ನೀನು ಈ ರೀತಿ ಇದೆಯಾ, ನಮ್ಮ ರಾಜನಿಗೆ ಇಂಥ ಫ್ರೆಂಡ್ ಇರೋಕ್ಕೆ ಸಾಧ್ಯವಿಲ್ಲ ಅಂತ ಅವರನ್ನು ಬಲವಂತವಾಗಿ ತಲ್ಲೋದಕ್ಕೆ ನೋಡ್ತಾರೆ. ಆವಾಗ ಶ್ರೀಕೃಷ್ಣ ಮತ್ತು ಯಾರೂ ಅಲ್ಲ, ದೇವರು, ಅವರಿಗೆಲ್ಲನೂ ಗೊತ್ತು ಏನಾಗ್ತಿದೆ, ಏನು ನಡೀತಿದೆ ಅಂತನೂ. ಅವರೊಂದು ಮನುಷ್ಯ ರೂಪದಲ್ಲಿ ಹುಟ್ಟಿದ್ರೂ ಅವರು ದೇವರು, ಏನಾಗ್ತಿದೆ, ಏನು ನಡೀತಿದೆ ಅಂತೆಲ್ಲನೂ ಗೊತ್ತು. ಸೊ ಸುಧಾಮನನ್ನು ಹುಡುಕುತ್ತಾ ಬರ್ತಾರೆ. ಸುಧಾಮ ಅಂತ ದೂರದಿಂದ ಕರೆದ ತಕ್ಷಣ ಅವ್ರಿಗೆ ಇಬ್ರಿಗೂ ಅಷ್ಟೇ ಆ ಬಾಲ್ಯದ ನೆನಪುಗಳು ಬಂದು ತುಂಬ ಆನಂದ ಬಾಷ್ಪಗಳು ಇಬ್ಬರಿಗೂ ಉಂಟಾಗುತ್ತೆ. ಆ್ಯಂಡ್ ಇಬ್ಬರೂ ಅಷ್ಟೇ ತುಂಬ ವರ್ಷಗಳಾಯಿತು. ಇವಾಗ ಸಡನ್ನಾಗಿ ನೋಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ ಶ್ರೀಕೃಷ್ಣನಿಗೂ ಹಾಗೂ ಸುಧಾಮರಿಗೂ. ಇಬ್ಬರು ಅಪ್ಪಿಕೊತಾರೆ, ಅವರ ಆನಂದ ಬಾಷ್ಪಗಳು, ಅವರ ಖುಷಿಯನ್ನು ವ್ಯಕ್ತಪಡಿಸ್ಕೊತಾರೆ. ಆ್ಯಂಡ್ ಹಾಗೆ ಸುಧಾಮ ಮನೆಗೆ ಕರೆದುಕೊಂಡು ಹೋಗಿ ಅತಿಥಿ ಸ್ವೀಕಾರನ ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಅಂದರೆ, ತನ್ನ ಸಿಂಹಾಸನ ಮೇಲೆ ಕೂಡಿಸಿ ಅವರ ಕಾಲು ತೊಳೆಯೋ ಪ್ರಸಂಗನೂ ನಡೆಯುತ್ತೆ. ಸೊ ಈ ರೀತಿ ಅತಿಥಿ ಸತ್ಕಾರನೂ ಮಾಡ್ತಾರೆ ಸುಧಾಮರಿಗೆ. ಬಟ್ ಸುಧಾಮ
ತುಂಬ ಕೇಳ್ಕೊಳ್ತಾರೆ, ನನಗೇನು ಬೇಡ ಕೃಷ್ಣ, ನೀನು ನೋಡಿದ್ರೆ ಸಾಕು, ಈ ಥರ ನಾನು ನೋಡಿ ಈ ಥರ ಮಾತಾಡಿಸ್ದೆ ಅಲ್ವಾ ನೀನು ಅಷ್ಟು ದೊಡ್ಡ ರಾಜ ಆಗಿ, ನನಗೆ ಅದೇ ತುಂಬ ಸಂತೋಷ ಕೊಡ್ತು, ನಾನು ಹೋಗ್ತೀನಿ ಅಂತಲೂ ಹೇಳ್ತಾನೆ ಇರ್ತಾರೆ. ಬಟ್ ಶ್ರೀಕೃಷ್ಣ ಬಿಡೋದಿಲ್ಲ, ನೀನು ನನ್ನ ಅತಿಥಿ ಸ್ವೀಕರಿಸಲೇಬೇಕು ಅಂತ ಕಾಲು ತೊಳೆದು ಒಳ್ಳೆ ಊಟ ಹಾಕಿ ಆ್ಯಂಡ್ ಚೆನ್ನಾಗಿರುವಂಥ ಒಂದು ಕೋಣೆ ಕೊಟ್ಟು ಚೆನ್ನಾಗಿ ನೋಡ್ಕೊತಾರೆ ಆ ದಿನ ಎಲ್ಲ ಶ್ರೀಕೃಷ್ಣ. ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆ ಖುಷಿಗೆ ಸುಧಾಮರು ಥಿಂಕ್ ಮಾಡ್ತಾರೆ, ಎಷ್ಟೋ ವರ್ಷಗಳಾದಮೇಲೆ ನಾನು ಬಂದೆ, ನನ್ನ ಫ್ರೆಂಡ್ ಆದ ಶ್ರೀಕೃಷ್ಣನನ್ನು ನೋಡಿದೆ, ನನ್ನ ಕಷ್ಟಗಳು ಹೇಳಿ ಇವಾಗ ಸಹಾಯ ಮಾಡು ಅಂತ ಯಾವ ಬಾಯಲ್ಲಿ ನಾನು ಕೇಳಲಿ ಅಂತ ಯೋಚನೆ ಮಾಡ್ತಾರೆ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಉಳಿಯೋದಕ್ಕೆ ಒಂದು ಕೊನೆ ಕೊಡ್ತಾರೆ ಶ್ರೀಕೃಷ್ಣ. ಅಲ್ಲಿ ಹೋಗ್ತಾರೆ, ಬೆಡ್ ರೆಸ್ಟ್ ಮಾಡ್ತಾ ಇದೆಲ್ಲನೂ ಥಿಂಕ್ ಮಾಡ್ತಾರೆ ಸುಧಾಮರು. ಶ್ರೀಕೃಷ್ಣ ರಾಜರಾಗಿ ಇದ್ದಾರೆ, ಅವರು ನನ್ನ ಮಾತಾಡ್ಸೋದೇ ಹೆಚ್ಚು, ಅದರಲ್ಲಿ ಬಂದು ಇಷ್ಟು ಚೆನ್ನಾಗಿ ಅತಿಥಿ ಸ್ವೀಕಾರ ಮಾಡಿದ್ರು, ನಾನಿವಾಗ ನನಗೆ ಸಹಾಯ ಮಾಡು, ನಮ್ಮೂರು ಜನಕ್ಕೆ ಸಹಾಯ ಮಾಡು ಅಂತ ಯಾವ ಬಾಯಲ್ಲಿ ಕೇಳಲಿ ಅಂತ ಚಿಂತಿಸುತ್ತಿರ್ತಾರೆ ಸುಧಾಮರು. ಬಟ್ ಶ್ರೀಕೃಷ್ಣ ಎಲ್ಲನೂ ಅವರು ದೇವರು, ಅವ್ರಿಗೇನು ಗೊತ್ತಿಲ್ಲ, ಸಕಲ ಲೋಕ ಬಲ್ಲವರು, ಅವ್ರಿಗೇನು ಗೊತ್ತಾಗಲ್ಲ, ಸುಮ್ಮನೆ ಇರ್ತಾರೆ ಶ್ರೀಕೃಷ್ಣ. ಬಟ್ ಸುಧಾಮರು ನೆಕ್ಸ್ಟ್ ಡೇ ಎದ್ದು, ಸರಿ ಕೃಷ್ಣ, ನಾನು ಮನೆಗೆ ಹೋಗ್ತೀನಿ, ನಿನ್ನ ನೋಡೋಕ್ಕೆ ಬಂದೆ ಅಷ್ಟೇ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿ ಹೊರಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಶ್ರೀಕೃಷ್ಣ ನಿಲ್ಲು ಸುಧಾಮ ಅಂತಾರೆ. ಶ್ರೀಕೃಷ್ಣ ಆವಾಗ ಕೇಳ್ತಾರೆ, ಹೌದು ಗೆಳೆಯ, ನೀನು ಅಷ್ಟು ದೂರದಿಂದ ಬಂದರೆ ನನಗೇನೋ ಒಂದು ಗಿಫ್ಟ್ ತಂದಿರ್ತೀಯಲ್ಲ, ಕೊಡು ಅಂತ ಹೇಳ್ತಾರೆ. ಶ್ರೀಕೃಷ್ಣಗೋಸ್ಕರ ರೈಸ್ ಸ್ವಲ್ಪ ಅವ್ರ ಹೆಂಡತಿ ಕೊಟ್ಟು ಕಳಿಸಿರ್ತಾರೆ, ನಿನ್ನ ಫ್ರೆಂಡ್ ಮೀಟ್ ಆಗ್ತೀಯಲ್ಲ ಇದು ಕೊಡು ಅಂತ. ಸೊ ಅವರು ಇದೆಲ್ಲ ನೋಡಿಬಿಟ್ಟು ಇಷ್ಟು ರಾಜ ವೈಭೋಗ್ಯವನ್ನು ಅನುಭವಿಸ್ತಾ ಇರುವಂತಹ ಶ್ರೀಕೃಷ್ಣ ಇವ್ರಿಗೆ ನಾನು ಇದನ್ನು ಹೇಗೆ ಕೊಡಲಿ ಅಂತ ಥಿಂಕ್ ಮಾಡಿ ಅವರು ಕೊಡೋದಕ್ಕೂ ಇಷ್ಟಪಡೋದು ಇಲ್ಲ. ಬಟ್ ಆದ್ರೂ ಶ್ರೀಕೃಷ್ಣ ನೀನು ಏನು ತಂದಿದೆಯೋ ಗೆಳೆಯ ನನಗೆ ಕೊಡು ಅಂತ ಹೇಳಿ ತಗೊತಾರೆ. ಆವಾಗ ಸುಧಾಮರು ಕೊಡ್ತಾರೆ ರೈಸ್ ಒಂಚೂರು ತಗೊಂಡು ಬಂದಿರೋದು, ಅದನ್ನು ತಗೊಂಡು ಶ್ರೀಕೃಷ್ಣ ಅದನ್ನು ಎಷ್ಟು ಖುಷಿಯಿಂದ ಸ್ವೀಕರಿಸಿ ಸವಿತಾರೆ. ದೃಶ್ಯ ತುಂಬ ಖುಷಿಯಾಗುತ್ತೆ. ಸವಿತಾ ಇರೋ ಆ ಖುಷಿನ ನೋಡಿ ಸುಧಾಮ ತುಂಬ ಖುಷಿ ಪಡ್ತಾರೆ. ಆವಾಗ ಶ್ರೀಕೃಷ್ಣ, ಸುಧಾಮ ಎಷ್ಟು ರುಚಿಯಾಗಿದೆ ಇದು, ಸುಧಾಮ ಇದು ಎಷ್ಟು ರುಚಿಯಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು, ನಿನ್ನ ಪ್ರೀತಿ, ನಿಮ್ಮೂರೆಲ್ಲ ಪ್ರೀತಿ, ನಿನ್ನ ಪ್ರೀತಿ ಎಲ್ಲನೂ ನನಗೆ ಒಂದೇ ಕ್ಷಣ ಕೊಟ್ಟಂಗಾಯಿತು, ಎಷ್ಟು ಚೆನ್ನಾಗಿದೆ ಇದು, ನಿಜವಾಗಲೂ ನನಗೆ ತುಂಬ ಆನಂದಕರವಾಗಿದೆ ಎಂದು ಶ್ರೀಕೃಷ್ಣ ಹೇಳ್ತಾರೆ. ಆವಾಗ ಸುಧಾಮ ತುಂಬ ಖುಷಿ ಪಡ್ತಾರೆ. ಸರಿ ಕೃಷ್ಣ, ನಿನ್ನನ್ನು ನೋಡಿ ತುಂಬ ಖುಷಿ ಆಯಿತು, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆವಾಗ ಕೃಷ್ಣ, ನಿಲ್ಲು ನಾನು ಇನ್ನೂ ಒಂದೇನು ಕೇಳಬೇಕು ಅಂತ ಹೇಳ್ತಾರೆ. ಬಟ್ ಶ್ರೀಕೃಷ್ಣ ಎಷ್ಟೇ ಇಂಡೈರೆಕ್ಟಾಗಿ ಕೇಳಿದ್ರೂ ಸುಧಾಮ ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತ ಒಂದು ಮಾತನ್ನು ಹೇಳದೆ ಹೊರಡಕ್ಕೆ ಶುರು ಮಾಡ್ತಾರೆ. ಕೃಷ್ಣ, ಸರಿ ಏನು ಇಲ್ಲ ಅಂದರೆ ಹೋಗು ಗೆಳೆಯ ಅಂತ ಹೇಳ್ತಾರೆ. ಆವಾಗ ಸುಧಾಮ ಮನೆಗೆ ಹೋಗ್ತಾರೆ, ಅವ್ರ ಊರಿಗೆ ಹೋದ ತಕ್ಷಣ ಅಲ್ಲಿ ಅವ್ರ ಊರು ಫುಲ್ಲು ಮನೆಗಳೆಲ್ಲ ಕಟ್ಕೊಂಡು ಅವ್ರ ವೈಫು ಫುಲ್ ಒಡವೆ ವೈಡೂರ್ಯ ಎಲ್ಲನೂ ತುಂಬಿರುತ್ತೆ, ಅವ್ರ ಊರು ತುಂಬ ರಿಚ್ ಆಗಿರುತ್ತೆ. ಅದನ್ನೆಲ್ಲ ನೋಡಿ ಒಂದು ಕ್ಷಣಕ್ಕೆ ಫುಲ್ಲು ಆಶ್ಚರ್ಯ ಬಿದ್ದುಬಿಡ್ತಾರೆ ಸುಧಾಮರು. ಸೊ ಆವಾಗ ಅಂದ್ಕೊತಾರೆ, ನನ್ನ ಕೃಷ್ಣ ಎಲ್ಲನೂ ಗೊತ್ತು, ನಾನು ನೋಡು ಮನಸ್ಸಲ್ಲಿ ಅಂದ್ಕೊಂಡ್ರೇ ಕೇಳಲೇ ಇಲ್ಲ ಏನು ಎಲ್ಲ ಕೊಟ್ಟ ಅಂತ. ಹಾಗೆ ಕೆಲವೊಮ್ಮೆ ನಾವು ಕೇಳದೇ ಇದ್ರೂ ಮಾಡೋ ಕೆಲಸ ಮಾಡ್ತಾಯಿದ್ರೆ ಎಲ್ಲನೂ ಗಾಡ್ಗೆ ಅರ್ಥ ಆಗುತ್ತೆ, ಎಲ್ಲನೂ ಕೊಡೋ ಟೈಮಲ್ಲಿ ಕೊಡ್ತಾರೆ. ನಮ್ಮದೇನಿದೆಯೋ ಅದು ಮಾಡ್ಕೊಂಡು ಹೋಗ್ತಾ ಇರೋದು ತುಂಬ ಒಳ್ಳೆಯದು. ಇಲ್ಲಿ ಫ್ರೆಂಡ್ಶಿಪ್ದು ಎಷ್ಟು ಒಳ್ಳೆಯತನ
ಅಂದರೆ ಫ್ರೆಂಡ್ಶಿಪ್ ಮೇಲೆ ಇರುವ ಪ್ರೀತಿ ವಿಶ್ವಾಸ ಎಲ್ಲ ಕಾಣಿಸುತ್ತೆ. ಇದು ವರ್ಲ್ಡ್ಗೆ, ಜನಕ್ಕೆ, ಎಲ್ಲರಿಗೂ ಇದು ಮಾದರಿಯಾದಂತಹ ಫ್ರೆಂಡ್ಶಿಪ್ ಸ್ಟೋರಿ, ಸುಧಾಮ ಆ್ಯಂಡ್ ಕೃಷ್ಣ ಸ್ಟೋರಿ. ಅದಕ್ಕೆ ಎಷ್ಟೇ ರಿಚ್ ಆದರೂ, ಮನಿ ವೈಡ್ಯೂರ್ ಎಲ್ಲ ಇದ್ರೂ ನಾವು ತುಂಬ ವಿನಯತೆಯಿಂದ ಇರಬೇಕು ಅನ್ನೋದು. ಆಸ್ತಿ ಪಾಸ್ತಿ ಎಲ್ಲನೂ ಮಾಡ್ಕೊಳ್ಬೋದು, ಬಟ್ ಪ್ರೀತಿ ವಿಶ್ವಾಸ ಗಳಿಸೋದಿದೆಯಲ್ಲ ಅದು ತುಂಬಾ ಕಷ್ಟ. ಸೊ ಅದಕ್ಕೆ ನಾವು ಯಾರೇ ನಮಗೆ ಬೆಲೆ ಕೊಡ್ತಾರೆ ನಾವು ಅವ್ರಿಗೆ ಬೆಲೆ ಕೊಡೋಣ. ಫ್ರೆಂಡ್ಶಿಪ್ ಹೇಗಿರಬೇಕು ಅಂದರೆ ಸುಧಾಮ ಆ್ಯಂಡ್ ಕೃಷ್ಣನ್ ಥರ ಇರಬೇಕು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಬಾಯ್.